ಸದನದಲ್ಲಿ ಇಂದು ಕಮಲ ಕಾಂಗ್ರೆಸ್ ಕದನ ಗ್ಯಾರಂಟಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸುವಂತ ಎಲ್ಲ ಸಾಧ್ಯತೆಗಳು ಇವೆ. ಡಿಕೆ ಶಿವಕುಮಾರ್ ಅವರ ಮೇಲಿನ ಕೇಸ್ ವಾಪಸ್ ತೆಗೆದುಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಜಮೀರ್ ಅಹಮದ್ ಅವರು ಸ್ಪೀಕರ್ ಪೀಠದ ಬಗ್ಗೆ ಕೊಟ್ಟಂತ ಹೇಳಿಕೆ ಇದು ಸದ್ಯ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. 9 ದಿನಗಳಿಂದ 2 ವಿಚಾರ ಮುಂದೂಡಿದರು ಸ್ಪೀಕರ್. ಇಂದು ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಫಿಕ್ಸ್ ಎನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲಿದ್ದಂಥ ಸಿಬಿಐ ಪ್ರಕರಣವನ್ನ ಸಂಪುಟದಲ್ಲಿ ವಾಪಸ್ ಪಡೆಯುವಂಥ ನಿರ್ಧಾರಕ್ಕೆ ಬಂದಿರೋದು. ಹಾಗೆಯೇ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಸ್ಪೀಕರ್ ಪೀಠದ ಬಗ್ಗೆ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಇವೆರಡು. ಸದನದಲ್ಲಿ ಇದನ್ನ ಬಿಜೆಪಿಯ ಶಾಸಕರುಗಳು, ಪ್ರತಿಪಕ್ಷ ಬಿಜೆಪಿಯ ನಾಯಕರುಗಳು ಸಾಕಷ್ಟು ಬಾರಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮೇಲ್ಮನೆಯಲ್ಲೂ ಪ್ರಸ್ತಾಪ ಮಾಡಿದ್ದಾರೆ, ಕೆಳಮನೆಯಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಚರ್ಚೆಯನ್ನು ನಡೆಸೋಕೆ ಸ್ಪೀಕರ್ ಇದುವರೆಗೂ ಅವಕಾಶವನ್ನು ಕೊಟ್ಟಿಲ್ಲ. ಸ್ಪೀಕರ್ ಯುಟಿ ಖಾದರ್ ಈ 2 ವಿಚಾರಗಳನ್ನು 9 ದಿನಗಳಿಂದ ಕಳೆದ 9 ದಿವಸ 10ನೇ ದಿವಸ ಇವತ್ತು ಸೆಷನ್ ನಡೀತಾ ಇರುವಂಥದ್ದು. 9 ದಿನಗಳಿಂದ ಈ 2 ವಿಚಾರವನ್ನು ಸ್ಪೀಕರ್ ಮುಂದೂಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಇದೇ ವಿಚಾರವನ್ನು ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸೋಕೆ ಎಲ್ಲ ಪ್ಲ್ಯಾನನ್ನು ಕೂಡ ಇಲ್ಲಿ ಬಿಜೆಪಿಯವರು ಹಾಕೊಂಡಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅವತ್ತಿನಿಂದ ಇವತ್ತಿನ ತನಕ ಪಟ್ಟು ಹಿಡ್ಕೊಂಡು ಬರ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಹಾಗೆಯೇ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಡಿಕೆ ಶಿವಕುಮಾರ್ ಜಮೀರ್ ರಾಜೀನಾಮೆಗೆ ವಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಸಿಬಿಐ ಅನುಮತಿ ವಾಪಸ್ ಪ್ರಕರಣದ ಬಗ್ಗೆ ಯತ್ನಾಳ್ ಅರ್ಜಿಯನ್ನು ಒಂದು ಕಡೆಯಲ್ಲಿ ಸಲ್ಲಿಸಿದ್ದಾರೆ. ಇಂದು ಅರ್ಜಿ ವಿಚಾರಣೆ ವೇಳೆಯೇ ಸದನದಲ್ಲಿ ಡಿಕೆ ಬಗ್ಗೆ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ಒಂದು ಕಡೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ಪೀಕರ್ ಪೀಠದ ಬಗ್ಗೆ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಡಿಕೆಶಿ ಅವರ ವಿರುದ್ಧ ಸಿಬಿಐ ಪ್ರಕರಣ ಏನು ದಾಖಲಾಗಿತ್ತು ಅದನ್ನು ವಾಪಸ್ ಪಡೆಯೋಕೆ ನಿರ್ಧಾರವನ್ನು ಮಾಡಿರೋದು ಸಂಪುಟದಲ್ಲಿ. ಈ ವಿಚಾರವಾಗೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಒಂದು ಕಡೆಯಲ್ಲಿ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇಂದು ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇದೇ ವೇಳೆ ಸದನದಲ್ಲಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಚರ್ಚೆ ನಡೆಸೋಕೆ ಬಿಜೆಪಿ ನಾಯಕರು ಈ ವಿಚಾರವನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸೋಕ್ಕೂ ಕೂಡ ಎಲ್ಲ ತಂತ್ರವನ್ನು ರೆಡಿ ಮಾಡಿಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟ. ಇವತ್ತು ಕೊನೆಯ ದಿನದ ಅಧಿವೇಶನ, ಕೊನೆಯ ದಿನದ ಕಲಾಪದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ. ಇವತ್ತು ಕೂಡ ರಾಜಕೀಯ ಕಚ್ಚಾಟಕ್ಕೆ ಸದನ ಬಲಿಯಾಗುತ್ತಾ ಅಥವಾ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.